ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಶತ್ರು ಯಾರು ಅನ್ನೋದು. ನೋಡಿ, ಆಳವಾದ ವಿಶ್ಲೇಷಣೆ ಮಾಡ್ತಾ ಹೋದರೆ ನಾವು ಹೊರಗಡೆ ಶತ್ರುಗಳನ್ನ ಹುಡುಕೋದು ಬೇಕಿಲ್ಲ ರೀ. ನಮ್ಮ ದೇಶದ ನಮ್ಮ ಕಾನ್ಸ್ಟಿಟ್ಯೂಷನಿನ ಪ್ರಿಯಾಂಬಲಲ್ಲೇ ಇದೆ ನಮ್ಮ ದೇಶ ಶತ್ರುಗಳು ಯಾರ್ಯಾರು ಅಂತ ಅಂದ್ಬಿಟ್ಟು. ನೋಡಿ, ಅದನ್ನು ಹೇಳ್ತೀನಿ. ಇದು ಅತ್ಯಂತ ಕಾಂಟ್ರವರ್ಸಿಯಲ್ ವಿಷಯ ಆಗ್ಬೋದು, ಆದರೆ ಆಳವಾಗಿ ವಿಶ್ಲೇಷಣೆ ಮಾಡಿ ನಮ್ಮನ್ನು ನಾವು ಎಷ್ಟು ಅಪ್ಲಿಫ್ಟ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇರೋದು. ಇದು ಯಾರನ್ನೇ ಮೇಲ್ವರ್ಗದವ್ರನ್ನ ಮೇಲಕ್ಕೆ ಎತ್ತೋದಾಗಲಿ ಕೆಳವರ್ಗದವ್ರನ್ನ ತುಳಿಯೋದಕ್ಕಾಗಲಿ ಹೇಳ್ತಿರೋ ಮಾತಲ್ಲ ಇದು. ಏನು ಅಂತಂದರೆ, ಪುರುಷ ಸೂಕ್ತದಲ್ಲಿ ಒಂದು ಸಾಲು ಬರುತ್ತೆ, ಪದಭಾಗಂ ಶೂದ್ರೋ ಅಜಾಯತ ಅಂತ ಅಂದ್ಬಿಡು. ಅಂದರೆ ಲೀಸ್ಟ್ ಇಂಪಾರ್ಟೆಂಟ್ ಇನ್ ದ ಬಾಡಿ, ಲೀಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬಾಡಿ ಅದು ಏನು ಅಂತಂದರೆ ಪಾದ, ಫುಟ್ ಅಂತ ಹೇಳ್ತೀವಿ. ಹಾಗೆ ಹೇಗೆ ನಮ್ಮ ಶರೀರದಲ್ಲಿ ಲೀಸ್ಟ್ ಇಂಪಾರ್ಟೆಂಟ್ ಬಾಡಿ ಇದೆ, ನಮ್ಮ ಸಮಾಜದಲ್ಲೂ ಲೀಸ್ಟ್ ಇಂಪಾರ್ಟೆಂಟ್ ಜನಗಳಿದ್ದಾರೆ. ಇದನ್ನು ನಾವು ಸತ್ಯ, ಇದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಪ್ರಿಯಾಂಬಲಲ್ಲಿ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. 1975ನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಹೇರ್ತಾರೆ. ಎಮರ್ಜೆನ್ಸಿ ಹೇರಿ 1976 18 ತಿಂಗಳ ಕಾಲ ಎಮರ್ಜೆನ್ಸಿನಲ್ಲಿ ಆಡಬಾರ್ದ ಆಟಗಳನ್ನೆಲ್ಲ ಆಡಿ ದೇಶಕ್ಕೆ ದೊಡ್ಡ ಶತ್ರು ಆಗಿ ಇದು ಮಾಡ್ತಾರೆ. ರಾಜನಾರಾಯಣನವರು ಅವ್ರನ್ನ ಕೋರ್ಟ್ಗೆ ಹೇಳೋದು, ನಿನ್ನ ಆಯ್ಕೆಯೇ ಊರ್ಜಿತ ಅಲ್ಲಮ್ಮ ಅಂತ ಇದು ಮಾಡ್ತಾರೆ. ಆವಾಗ ಏನಾಗುತ್ತೆ, ಅದರಲ್ಲಿ ಪಾರ್ಲಿಮೆಂಟಲ್ಲಿ ಇವು ಕಾನ್ಸ್ಟಿಟ್ಯೂಷನ್ ಇವು ಪ್ರಿಯಾಂಬಲಲ್ಲಿ ಎರಡು ಶಬ್ದಗಳನ್ನ ಸೇರಿಸ್ತಾರೆ. ಒಂದು ಸೋಷಿಯಲ್ ಜಸ್ಟಿಸ್ ಅನ್ನೋದೊಂದು, ಇನ್ನೊಂದು ಸೆಕ್ಯೂರಿಟಿ ಅನ್ನೋದು. ಇದೇನಾಗುತ್ತೆ ನೋಡಿ, ನಮ್ಮ ದೇಶವನ್ನು ಬ್ರಿಟಿಷರು ಒಡೆದಾಡ್ತಾರೆ. ಮುಸಲ್ಮಾನರು ಹಿಂದೂಗಳು ಅಂತ ಆಡ್ತಾ ಇದು ಮಾಡ್ತಾರೆ. ಸುಮಾರು 50 ವರ್ಷಗಳ ಕಾಲ ಎಳೆದಾಡ್ತಾರೆ, ಜಾಸ್ತಿ ಇರ್ತಾರೆ, ಅಷ್ಟೇ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತುಗಳನ್ನ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತು ಅಂತಂದರೆ 1900ನೇ ಇಸ್ವಿವರೆಗೂ ನಮ್ಮಲ್ಲಿ ಅನೇಕ ರಾಜ್ಯಗಳಲ್ಲಿ ನೋಟುಗಳ ಚಲಾವಣೆಯಲ್ಲಿರೋದಿಲ್ಲ, ಚಿನ್ನದ ನಾಣ್ಯಗಳ ಚಲಾವಣೆಯಲ್ಲಿರುತ್ತೆ. ಚಿನ್ನದ ನಾಣ್ಯಗಳನ್ನ ಈ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯವ್ರು ಏನು ಮಾಡ್ತಾರೆ, 1857ರವರೆಗೂ ಇವರೇನು ಮಾಡ್ತಾರೆ, ಹಡಗುಗಳು ತುಂಬ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಬ್ರಿಟಿಷರು ಸಂವಿಧಾನ ರಚನೆ ಮಾಡಿಕೊಂಡು ಅಧಿಕಾರ ನಡೆಸ್ತಕ್ಕಂಥವ್ರಿಗಿಂತ ಹೆಚ್ಚು ಶ್ರೀಮಂತರಾಗ್ತಾರೆ. ವ್ಯಾಪಾರ ಮಾಡ್ತಿದ್ದವ್ರು 10 ಡೌನಿಂಗ್ ಸ್ಟ್ರೀಟ್ ಅಂತ ಇದೆ, ಅಲ್ಲಿ ಮಳಿಗೆಗಳು ಮನೆಗಳು ಇರೋದು, ದೊಡ್ಡ ದೊಡ್ಡ ವ್ಯಾಪಾರದ ಮಳಿಗೆಗಳಿರೋದಲ್ಲ ಈ ವ್ಯಾಪಾರಿಗಳದು. ಏನು ಅಂತ ನೋಡಿದ್ರೆ ಇವರು ಚಿನ್ನವನ್ನು ತಗೊಂಡು ಹೋಗ್ತಿರ್ತಾರೆ. ಇಲ್ಲಿ ಚಿನ್ನದ ನಾಣ್ಯಗಳು, ಚೈನಾದಲ್ಲಿ ಫಸ್ಟ್ ಕರೆನ್ಸಿ ಇಂಟ್ರೊಡ್ಯೂಸ್ ಆಯ್ತಂತೆ, ಪೇಪರ್ ಕರೆನ್ಸಿ. ಅದನ್ನು ಕ್ರಮೇಣ ಇಲ್ಲೂ ಮಾಡ್ತಾರೆ. ಮಾಡಿಬಿಟ್ಟು ಏನಾಗುತ್ತೆ, ಚಿನ್ನದ ನಾಣ್ಯಗಳನ್ನೆಲ್ಲ ತಗೊಂಡು ಹೋಗ್ತಾ ಪೇಪರ್ ಕರೆನ್ಸಿನ ಬಿಟ್ಬಿಡ್ತಾರೆ. ಪೇಪರ್ಗೆ ಬೆಲೆನೇ ಇಲ್ಲ ರೀ. ಏನಾಗುತ್ತೆ, ಹೀಗೆ ಮಾಡಿಬಿಟ್ಟು ಚಿನ್ನದ ನಾಣ್ಯವನ್ನು ತಗೊಂಡು ಹೋಗ್ತಾ ಏನಾಗುತ್ತೆ, ವ್ಯಾಪಾರಿ ಮನೋಭಾವದಲ್ಲಿರ್ತಕ್ಕಂಥ ಬ್ರಿಟಿಷರು ಅಲ್ಲಿ ರಾಜರಿಗಿಂತ ಜಾಸ್ತಿ ಶ್ರೀಮಂತರಾಗ್ತಾರೆ. ಆವಾಗ ಏನಾಗುತ್ತೆ, ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳಿರ್ಬೋದು, ಅವರೇನು ಮಾಡ್ತಾರೆ, 1857ರಲ್ಲಿ ನಮ್ಮ ಒಂದು ಚರ್ಚೆಗೆ ಬರುತ್ತೆ, ಇಂಡಿಯಾ ದೇಶದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ನಾವು ತಗೋಬೇಕು ಅಂತಂದ್ಬಿಟ್ಟು. ಆವಾಗಲೇ ನೋಡಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅಂತೀವಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಈ ವ್ಯಾಪಾರಿ ಮನೋಭಾವದ ಬ್ರಿಟಿಷರು ಹೊರಗಡೆ ತೊಗೊಂಡು ಹೋಗ್ತಿರ್ತಾರೆ. ತಗೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ರಾಜರಿಗಿಂತ ಶ್ರೀಮಂತರಾಗ್ತಾರೆ. ಇವರು ಚಿನ್ನದ ನಾಣ್ಯಗಳನ್ನ ತಗೊಂಡು ಹೋಗ್ತಾರೆ, ಪೇಪರ್ ಕರೆನ್ಸಿನ ಇಂಟ್ರಡ್ಯೂಸ್ ಮಾಡ್ತಾರೆ. ಇದು ಮಾಡ್ತಾ ಏನಾಗುತ್ತೆ, ಕಣ್ಕುಕ್ಕತ್ತೆ. ಬ್ರಿಟಿಷರು ಯಾರು ಈ MP ಗಳಾಗಿ ಎಲೆಕ್ಟ್ ಆಗಿರ್ತಾರೆ, ಯಾರು ಮಿನಿಸ್ಟ್ರಾಗಿ ಎಲೆಕ್ಟ್ ಆಗಿರ್ತಾರೆ, ಯಾರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಇವರಿಗೆಲ್ಲ ಕಣ್ಕುಕ್ಕತ್ತೆ. ಆವಾಗ ಏನು ಮಾಡ್ತಾರೆ, ಬ್ರಿಟಿಷ್ ಸರ್ಕಾರ ತೊಗೊಳುತ್ತೆ ಇಂಡಿಯಾ ದೇಶದ ಆಡಳಿತವನ್ನು. ಆವಾಗಲೇ ನೋಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗುತ್ತೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಂಗಲ ಪಾಂಡೆ ಇರ್ಬೋದು ಅಥವಾ ನಾಥುರಾಮ್ ಗೋಡ್ಸೆ ಪೂರ್ವಜರು, ಇವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕ್ತಾರೆ. ಏನು ಮಾಡ್ತಾರೆ, ಬ್ರಿಟಿಷ್ನ ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಆ ಘೋರವಾದ ಯುದ್ಧವನ್ನು ಶುರು ಮಾಡ್ತಾರೆ. ಇದು ಲಕ್ನೋದಲ್ಲಿ ರೆಸಿಡೆನ್ಸಿ ಅಂತಿದೆ. ಲಕ್ನೋದಲ್ಲಿ ರೆಸಿಡೆನ್ಸಿ ನಾವು ನೋಡ್ಕೊಂಡು ಬರಬೇಕು. ಯಾರ್ಯಾರು ದೇಶಭಕ್ತರಿದ್ದಾರೆ ಅವರ ಜೀವಮಾನ ಪೂರ್ತಿಯಾಗಬೇಕು, ಅವ್ರ ಜೀವಮಾನಕ್ಕೆ ಅವ್ರ ಬದುಕಿಗೆ ಒಂದು ಅರ್ಥ ಬರಬೇಕು ಅಂತಂದರೆ ರೆಸಿಡೆನ್ಸಿನ ಹೋಗಿ ನೋಡ್ಕೊಂಬರ್ಬೇಕು. ಅದು ಲಕ್ನೋದಲ್ಲಿದೆ. ಲಕ್ನೋದಲ್ಲಿ ಹೋಗಿ ನೋಡ್ಕೊಂಡು ಬಂದಾಗ ಸಾರ್ಥಕತೆ ಮನೋಭಾವ ಬರುತ್ತೆ. ಎಷ್ಟು ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ
ಕಮ್ಯುನಿಕೇಷನ್ ಗ್ಯಾಪಿಂದ, ಸಂಪರ್ಕದ ಕೊರತೆಯಿಂದ ವಿಶ್ವ ವಿಫಲವಾಯಿತೆ ಹೊರತು ಲಕ್ನೋದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಕ್ಸಸ್ ಆಗುತ್ತೆ. ಅಲ್ಲೇನಾಗುತ್ತೆ, ದೊಡ್ಡದಾದ ಒಂದು ಅರಮನೆ ಇರುತ್ತೆ, ಒಂದು ಪಾರ್ಕ್ ಇರುತ್ತೆ, ಅದನ್ನೇ ರೆಸಿಡೆನ್ಸಿ ಅಂತ ಕರಿತೀವಿ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅದನ್ನು ಸಂಗ್ರಹಾಲಯ ಮಾಡ್ತಾರೆ, ಅದನ್ನು ಮ್ಯೂಸಿಯಂ ಮಾಡ್ತಾರೆ, ಸಾರ್ವಜನಿಕರಿಗೋಸ್ಕರ ಮುಕ್ತ ಪ್ರವೇಶ ಮಾಡ್ತಾರೆ. ಅದಕ್ಕೆ 5 ರೂಪಾಯಿ 10 ರೂಪಾಯಿ ಕೊಟ್ಟು ಹೋಗಬೇಕು, ಬಟ್ ಸಾರ್ಥಕತೆ ಇದ್ದಿದೆ. ದೊಡ್ಡ ಪಾರ್ಕಲ್ಲಿ ಒಂದು ಮನೆ, ಭವ್ಯವಾದ ಮನೆ, ಅಲ್ಲಿ DC ಇದ್ದರಂತೆ, ಅವನು ಬ್ರಿಟಿಷ್ ಪ್ರಜೆ ಅಂತೆ, ಅವನ ಹೆಂಡ್ತಿನೋ ಈ ಮಂಗಲ ಪಾಂಡೆ ಇವರೆಲ್ಲ ಕೊಲ್ತಾರೆ. ಕೊಂದಾಗ ಏನಾಗುತ್ತೆ, ಅಲ್ಲಿ ಸಕ್ಸಸ್ ಆಗುತ್ತೆ. ಆದರೆ ಕಮ್ಯುನಿಕೇಷನ್ ಕೊರತೆಯಿಂದ, ಸಂಪರ್ಕದ ಕೊರತೆಯಿಂದ ದೇಶದ ಬೇರೆ ಕಡೆಗೆಲ್ಲ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಾವೇನಾಗುತ್ತೆ, 1850ರ ನಂತರ ಬ್ರಿಟಿಷ್ ಪಾರ್ಲಿಮೆಂಟು ಆಡಳಿತ ನಡೆಸೋಕ್ಕೆ ಶುರು ಮಾಡುತ್ತೆ. ಇದು ನೋಡಿ, ಇದು ಒಂದು ಘಟ್ಟ ಅಂತ ಹೇಳ್ಬೋದು. ಈ ಘಟ್ಟವನ್ನು ನಾವು ಜ್ಞಾಪಕ ಇಟ್ಕೊಂಡು ನಮ್ಮ ಚರಿತ್ರೆಯನ್ನು ವಿಶ್ಲೇಷಣೆ ಮಾಡಬೇಕು, ನಮ್ಮ ಚರಿತ್ರೆಯನ್ನು ಪುನಃ ಬರೀಬೇಕಾಗಿದೆ. ಇದನ್ನು ಬರೆದಾಗ ನಮ್ಮ ಮೊದಲನೇ ಹೆಜ್ಜೆ ಯಶಸ್ವಿ ಆಯಿತು. ನಮ್ಮ ದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಂತ ಹೇಳ್ಬೋದು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.